ಹಾಯ್ ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿಯರ್ ವ್ಲಾಗರ್ ಲಕ್ಷ್ಮಿ. ನಾನು ಲಕ್ಷ್ಮಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಶನಿವಾರದ ಫುಲ್ ಡೇ ರೊಟೀನ್ ವ್ಲಾಗ್ ಆಗಿರುತ್ತೆ. ಅಂದರೆ ನಾನು ಬೆಳಗ್ಗೆಯಿಂದ ರಾತ್ರಿವರೆಗೂ ನನ್ನ ರೊಟೀನ್ ಹೇಗೋಗುತ್ತೆ, ಮನೆಯಲ್ಲಿ ಏನೆಲ್ಲ ಕೆಲಸ ಇರುತ್ತೆ ಅನ್ನೋದನ್ನು ತೋರಿಸ್ತೀನಿ. ಅದಕ್ಕಿಂತ ಮೊದಲು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಯಾರು ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇವಾಗ ವಿಡಿಯೋನ ಶುರು ಮಾಡ್ಕೊತೀನಿ ಬನ್ನಿ. ಪ್ರತಿದಿನ ಕೂಡ ನನ್ನ ಡೇ ಒಂದು 6 ಗಂಟೆಯಿಂದ ಶುರುವಾಗುತ್ತೆ. ಬಟ್ ಇವತ್ತು ಮಾತ್ರ ಎದ್ದಿದ್ದೇ ಲೇಟ್ ಆಗೋಯಿತು. ಅಂದರೆ ಒಂದು 6:15 ಆಗೋಗಿತ್ತು ಎದ್ದೇಳೋದಷ್ಟಿಗೆ. ತುಂಬ ಲೇಟೇ ಆಗೋಯಿತು. ಇವತ್ತು ಸ್ಯಾಟರ್ಡೇ ಅಲ್ವಾ, ಆಚೆ ಎಲ್ಲ ಕಾಂಪೌಂಡ್ ಎಲ್ಲ ತೊಳೆದು ಒರೆಸ್ಕೊಂಡು ಮತ್ತು ರಂಗೋಲಿ ಎಲ್ಲ ಹಾಕಿ ಒಳಗಡೆ ಬರುವಷ್ಟಿಗೆ 7 ಗಂಟೆ ಹಂಗೆ ಆಗೋಯಿತು ಟೈಮು. ಇನ್ನು ಮನೆಯಲ್ಲಿ ಎಲ್ಲರಿಗೂ ಟೀ ಮಾಡಿಕೊಟ್ಟು ಸ್ವಲ್ಪ ಪಾತ್ರೆ ಇದ್ದರೆ ತೊಳೆದ್ಬಿಟ್ಟು ಇವಾಗ ಅಡುಗೆನ ಮಾಡ್ಕೊತಾ ಇದ್ದೀನಿ. ಇವತ್ತಿನ ತಿಂಡಿಗೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಬೆಂಡೆಕಾಯಿ ಪಲ್ಯ ಇವಾಗ ಫಸ್ಟ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಚಪಾತಿ ಮಾಡ್ತೀನಿ. ಚಪಾತಿಗೆ ಹಿಟ್ಟೆಲ್ಲ ಕಲಸಿ ಎತ್ತಿಟ್ಟಿದ್ದೀನಿ. ಇನ್ನು ಬೆಂಡೆಕಾಯಿ ಪಲ್ಯ, ಈ ಬೆಂಡೆಕಾಯಿ ತೊಳೆದು ಅದನ್ನು ನೀಟಾಗಿ ಒರೆಸಿ ಅದು ಕಟ್ ಮಾಡುವಷ್ಟಿಗೆ ಒಂದು ಸ್ವಲ್ಪ ಲೇಟೇ ಆಗೋಯಿತು. ಬೆಂಡೆಕಾಯಿ ಪಲ್ಯನ ಎಲ್ಲರೂ ಮಾಡೋ ಥರನೇ ನಾರ್ಮಲಾಗೆ ಮಾಡಿದ್ದೆ. ಮೊದಲು ಬೆಂಡೆಕಾಯಿನ ನೀಟಾಗಿ ತೊಳೆದು ತೇವ ಎಲ್ಲ ಒರೆಸ್ಬಿಟ್ಟು, ತೇವ ಇರಬಾರ್ದು ಬೆಂಡೆಕಾಯಲ್ಲಿ, ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಬೆಂಡೆಕಾಯಿನ ಪಕ್ಕಕ್ಕೆ ಎತ್ತಿಟ್ಕೊಂಡು ಒಗ್ಗರಣೆಗೆ ಈರುಳ್ಳಿ, ಕರಿಬೇವು, ಸಾಸಿವೆ, ಹಸಿಮೆಣಸಿನ್ಕಾಯಿ ಇದೆಲ್ಲ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇದು ಫ್ರೈ ಆದಮೇಲೆ ಫ್ರೈ ಮಾಡಿ ಎತ್ತಿಟ್ಕೊಂಡಿರೋ ಬೆಂಡೆಕಾಯಿ ಕೂಡ ಹಾಕಿ ಫ್ರೈ ಮಾಡಿಕೊಂಡು, ಉಪ್ಪು, ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿ ಹಾಕಿ ಕಲಸಿ, ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ, ಅದರ ರಸ ಕೂಡ ಸೇರಿಸಿ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಬೆಂಡೆಕಾಯಿ ಪಲ್ಯ ಫಾಸ್ಟಾಗಿ ರೆಡಿನೇ ಆಗೋಗುತ್ತೆ. ಇವಾಗ ಚಪಾತಿನ ಉಜ್ತಾ ಇದ್ದೀನಿ. ಮೊದಲು ಒಂದು 4 ಚಪಾತಿ ಮಾತ್ರ ಮಾಡ್ತಾಯಿದ್ದೀನಿ ದಿಶಿತಾಗೋಸ್ಕರ ಅಂತ. ಅವಳಿಗೆ ತಿನ್ನಿಸಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬಿಟ್ಟು, ಅವಳು ಸ್ಕೂಲ್ಗೆ ಹೋದ್ಮೇಲೆ ಮತ್ತೆ ಎಲ್ಲರಿಗೂ ನಿಧಾನವಾಗಿ ಮಾಡ್ಕೊಳ್ಳೋಣ ಅಂತ ಮುಂಚೆ ಮಾಡಿಟ್ಬಿಟ್ರು ಚಪಾತಿ ಚೆನ್ನಾಗಿರಲ್ಲ, ಬಿಸಿ ಬಿಸಿ ತಿಂದ್ರೇ ಚೆನ್ನಾಗಿರುತ್ತೆ. ಮನೆಯಲ್ಲಿ ನಾವೇನಾದರೂ ಸ್ವಲ್ಪ ತಡವಾಗಿ ಎದ್ದಿದ್ದೀವಿ ಅಂದರೂ ಕೂಡ ಕೆಲಸಗಳೇ ಆಗಲ್ಲ, ಒಂಥರ ಗಜ್ಜಿಬಿಜಿ ಥರ ಆಗೋಗುತ್ತೆ. ಇವತ್ತು ನನಗೂ ಕೂಡ ಹಂಗೆ ಆಗೋಯಿತು. ಅಂದರೆ ರಾತ್ರಿ ಮೂವಿ ನೋಡ್ಕೊಂಡಿದ್ದೆ, 12 ಗಂಟೆ ಆಗೋಯಿತು. ಅದರಿಂದ ಮಲಗಿದ್ದೆ ತಡ ಆಯಿತು, ಅದರಿಂದ ಎದ್ದೇಳಿದ್ದು ಕೂಡ ಲೇಟ್ ಆಗೋಯಿತು. ಪುಷ್ಪ 2 ಮೂವಿ ಸಖತ್ತಾಗೈತೆ. ಮೂವಿ ಅಂತೂ ನನಗೆ ತುಂಬ ಇಷ್ಟ ಆಯಿತು, ನೆಕ್ಸ್ಟ್ ಲೆವೆಲ್ ಐತೆ. ನೀವು ಕೂಡ ಯಾರಾದರೂ ನೋಡಿದ್ರ ಮೂವಿ ಹೆಂಗಿದೆ ಅಂತ ಕಾಮೆಂಟ್ ಮಾಡಿ, ಒಂದು ವೇಳೆ ಏನಾದರೂ ನೋಡಿದರೆ. ಅವಳು ಸ್ಕೂಲ್ಗೆ ಹೋಗಿ ಆದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಟ್ಟೆ. ಇವತ್ತು ಅತ್ತೆನೇ ಪೂಜೆ ಮಾಡಿದ್ರು, ನಾನೇನು ಮಾಡಿರಲಿಲ್ಲ. ಇವಾಗ ನಮ್ಮೆಲ್ಲರಿಗೂ ಕೂಡ ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ಮಾಡಿ ಎಲ್ಲರೂ ಕೂಡ ತಿಂದ್ಬಿಟ್ಟು, ಇನ್ನು ಅದಾದಮೇಲೆ ಆ ಪಾತ್ರೆಗಳೆಲ್ಲ ಇತ್ತಲ್ಲ ಅಡುಗೆ ಮಾಡಿದ್ದಿದ್ದು, ಮತ್ತು ಅದನ್ನೆಲ್ಲ ಕೂಡ ತೊಳೆದ್ಬಿಟ್ಟು ಮಧ್ಯಾಹ್ನ ಅಡುಗೆಗೆ ಅಲಸಂದಿ ಕಾಳು ಸಾರು, ಅನ್ನ ಮಾಡಿದ್ದೆ. ಬೆಳಗ್ಗೆ ಚಪಾತಿ ಮಾಡಿದ್ನಲ್ಲ, ಅವಳು ತಿನ್ನಲ್ಲ ಅಂತ ಲಂಚ್ ಬಾಕ್ಸ್ ಎತ್ಕೊಂಡು ಹೋಗಿರಲಿಲ್ಲ. ಮಧ್ಯಾಹ್ನ ಅನ್ನ ಸಾರು ಮಾಡಿ ಇವಾಗ ಎತ್ಕೊಂಡು ಹೋಗಬೇಕು ಅವಳಿಗೆ, ಅದರಿಂದ ಅದು ಕೂಡ ಬೇಗನೆ ಮಾಡಿಕೊಂಡೆ. ಲಂಚ್ ಬಾಕ್ಸ್ ಎತ್ಕೊಂಡು ಇವಾಗ ದಿಶಿತಾ ಸ್ಕೂಲ್ ಹತ್ರ ಬಂದಿದ್ದೀನಿ. ಇವಾಗ ತಾನೇ ಸ್ಕೂಲ್ ಬಿಟ್ಟರು ನೋಡಿ, ಮಕ್ಕಳೆಲ್ಲ ಬರ್ತಾಯಿದ್ದಾರೆ. ಪಾಪ ಹಸಿವಾಗಿರುತ್ತಲ್ಲ ಮಕ್ಕಳಿಗೆಲ್ಲ. ಅಂದರೆ ಸ್ಕೂಲ್ ಪಕ್ಕದಲ್ಲೇ ಇದೆಯಲ್ಲ, ಸೊ ಎತ್ಕೊಂಡು ಬಂದು ತಿನ್ನಿಸ್ಬಿಟ್ಟು ಹೋಗ್ಬೋದು. ಕೆಲವ್ರು ಪೇರೆಂಟ್ಸ್ ಬಂದಿದ್ದಾರೆ ತಿನ್ಸೋಕ್ಕೆ ಅಂತ, ಬಟ್ ಜಾಸ್ತಿ ಜನ ಏನು ಬರಲ್ಲ. ಕೆಲವು ಮಕ್ಕಳು ತಿಂದೇ ಇರ್ತಾರಲ್ಲ ಅಂಥವ್ರು ಮಾತ್ರ ಎತ್ಕೊಂಬರ್ತಾರೆ.
ಇದರಲ್ಲೂ ಜಾಸ್ತಿ ಅಂತೂ ಮುಸ್ಲಿಮ್ಸ್ ಅವರೇ ಇದ್ದಾರೆ ನೋಡಿ. ಇವಾಗ ದಿಶಿತಾ ಕೂಡ ಬಂದು ಕುತ್ಕೊಂಡಿದ್ದಾಳೆ. ಮೊದಲು ಬಂದ ತಕ್ಷಣ ಅವಳು ಅನ್ನ ತಿನ್ನಿ ಅಂದರೆ ಅದು ಬಿಟ್ಟು ಆರೆಂಜ್ ತಿಂತಾ ಇದ್ದಾಳೆ. ಸ್ಕೂಲ್ ಹತ್ರ ಬಂದು ಇನ್ನು ಈ ಕೆಲಸ ಮಾಡುವಷ್ಟಿಗೆ ಸಾಯಂಕಾಲನ ಆಗೋಯ್ತು. ಅವಳು ಬಂದಳು. ಅವಳಿಗೂ ಸ್ವಲ್ಪ ಹೊತ್ತು ಹೇಳ್ಕೊಟ್ಟು ಇನ್ನು ಟೆಸ್ಟ್ಗಳೆಲ್ಲ ಇದೆ ಅಂತ ಹೇಳಿದ್ಲು. ಸ್ವಲ್ಪ ಹೊತ್ತು ಪ್ರಾಕ್ಟೀಸ್ ಮಾಡಿ ಇವತ್ತು ನೈಟ್ಗೆ ಗೋಬಿ ಮಂಚೂರಿಯನ್ ಮಾಡೋಣ ಅಂತ. ಮೊದಲು ಸ್ಟವ್ ಎಲ್ಲ ಗಲೀಜಾಗೋಗಿತ್ತು, ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇವಾಗ ಇದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಗೋಬಿ ಮಾಡೋಕ್ಕೆ ಅಂತ. ಮಕ್ಕಳಿಗೆ ಏನಾದರೂ ಕೊಟ್ಟರೆ ಹಂಗೆ ತಿಂದ್ಬಿಡ್ತಾರೆ. ಗೋಬಿ ನೋಡ್ತಿದ್ರೆ ಇವಾಗೆ ತಿಂದ್ಬಿಡ್ಬೇಕು ಅನ್ನಿಸ್ತೈತೆ, ಎಷ್ಟೊಂದು ಟೇಸ್ಟಿ ಆಗೈತೆ. ಮಕ್ಕಳಿಗೆ ಏನಾದರೂ ಕೊಟ್ಟರೆ ಹಂಗೆ ತಿಂದ್ಬಿಡ್ತಾರೆ. ಸಾಸನ್ನು ಕೂಡ ಏನು ಬೇಕಾಗಿಲ್ಲ, ಅಷ್ಟೊಂದು ಟೇಸ್ಟಿ ಆಗೈತೆ. ಈ ರೀತಿ ನಾವು ಗೋಬಿನ ಮನೆಯಲ್ಲೇ ಹೆಲ್ದಿಯಾಗಿ ಪ್ರಿಪೇರ್ ಮಾಡ್ಕೊಳ್ಳೋದು ಒಳ್ಳೆಯದು. ಔಟ್ಸೈಡ್ ತಿನ್ನೋದು ಒಳ್ಳೇದಲ್ವಲ್ಲ. ಹೆಂಗೆ ಮಾಡ್ತಾರೋ, ಎಂಥ ಆಯಿಲ್ ಎಲ್ಲ ಯೂಸ್ ಮಾಡ್ತಾರೆ, ಮತ್ತು ಕೆಮಿಕಲ್ ಕಲರ್ಸ್ ಎಲ್ಲ ಯೂಸ್ ಮಾಡ್ತಾರಲ್ವ. ಅದರಿಂದ ಈ ರೀತಿ ನಾವು ಮನೆಯಲ್ಲೇ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಹೆಲ್ದಿ, ಮತ್ತು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಇವಾಗ ಇದಕ್ಕೆ ಸಾಸನ್ನು ಮಾಡ್ಕೋಬೇಕು. ಇದು ನಿಮಗೆ ಫೈನಲಿ ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ. ಆದರೆ ನಾನು ರೆಸಿಪಿ ಏನು ಶೂಟ್ ಮಾಡಿಲ್ಲ, ಯಾಕಂದರೆ ನಿಮ್ಗೆ ಗೊತ್ತು, ನಾನು ಆಲ್ರೆಡಿ ಹೇಳಿದ್ದೀನಿ, ನನ್ನ ಹತ್ರ ಶೂಟ್ ಮಾಡೋಕ್ಕೂ ಕೂಡ ಯಾವುದೇ ರೀತಿ ಫೋನ್ ಸ್ಟ್ಯಾಂಡು, ಟ್ರೈಪಾಡ್ ಈ ಥರ ಏನೂ ಕೂಡ ಇಲ್ಲ. ಅದರಿಂದ ರೆಸಿಪಿನ ಶೂಟ್ ಮಾಡೋಕ್ಕಾಗಿಲ್ಲ ನೋಡಿ. ಫೈನಲಿ ಈ ಥರ ಇದೆ. ಇದು ಅರ್ಧ ಖಾಲಿ ಆಗಿಬಿಟ್ಟಿದೆ ಆಲ್ರೆಡಿ. ಅಂದರೆ ಊಟ ತಿನ್ನೋ ಟೈಮಲ್ಲಿ ಯಾರು ತಿಂತಾರೆ ಅಂತ ನಾನು ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ. ಆದರೆ ಇವತ್ತು ತುಂಬ ಟೇಸ್ಟಿಯಾಗಿ ಬಂದಿತ್ತಲ್ವ, ಅದರಿಂದ ಖಾಲಿ ಆಗೋಯ್ತು. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ರೀತಿ ಗೋಬಿ ಅಂದರೆ ಇಷ್ಟ ಕಾಮೆಂಟ್ ಮಾಡಿ. ನಮ್ಮ ಮನೆಯಲ್ಲಂತೂ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಈ ರೀತಿ ನಾವು ಮನೆಯಲ್ಲಿ ಜಾಸ್ತಿ ಮಾಡೋದು, ಆಚೆ ತಿನ್ನೋದಕ್ಕಿಂತನೂ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಾಮೆಂಟ್ ಆ್ಯಂಡ್ ಶೇರ್. ಇವಾಗ ನನ್ನ ಮಗಳನ್ನ ಹೇಳ್ತಾಳೆ, ಹೆಂಗಿದೆ ದಿಶಿತಾ ತಿಂತಾ ಇದ್ದೀನಿ. ಇಷ್ಟ ಆಯ್ತಾ? ಇನ್ನು ಮಧ್ಯಾಹ್ನ ಮಾಡಿದ್ದೆ ಸಾರಿತ್ತು, ಅದಕ್ಕೆ ಅನ್ನ ಮಾಡಿ ತಿಂದ್ಬಿಟ್ಟು ಇವಾಗ ಮಲ್ಕೊಳ್ಳೋದೆ. ಇಷ್ಟು ಇವತ್ತಿನ ಒಂದು ವಿಡಿಯೋ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. ಬಾಯ್.